ಸರ್, ತಾವು ಏನು ಅಂಗಡಿಯನ್ನ ಇಟ್ಕೊಂಡಿದ್ದೀರಾ, ತಮ್ಮ ಅಂಗಡಿಯಲ್ಲಿ ಆಗಿರುವಂತಹ ಟ್ರಾನ್ಸಾಕ್ಷನ್ ಎಷ್ಟು, ಯಾವುದ್ರ ಮೂಲಕವಾಗಿ ಟ್ರಾನ್ಸಾಕ್ಷನ್ ತೆಗೆದುಕೊಂಡ್ರಿ, ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಅವರು ತಮಗೆ ಎಷ್ಟು ಹಣವನ್ನ ಟ್ಯಾಕ್ಸ್ ಮೂಲಕವಾಗಿ ಕಟ್ಟಲಿಕ್ಕೆ ಈಗ ನೋಟಿಸ್ ಕೊಟ್ಟಿದ್ದಾರೆ, ಎಷ್ಟು ದಿನ ನೋಟಿಸ್ ಕೊಟ್ಟಿ? ಹೌದು ಸರ್, ಒಂದು 5 ದಿನ ಮುಂಚೆ ಒಂದು ನೋಟಿಸ್ ಬಂತು ವಾಟ್ಸಪ್ ಮುಖಾಂತರ. ನಾವು ಒಂದು ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದೀವಿ, ಜ್ಯೂಸ್ ಅಂಡ್ ಕಾಂಡಿಮೆಂಟ್ಸು, ಇದು ಸಿಗರೇಟ್ ಕೂಡ ಇದೆ, ಲೇಸು, ಕುರ್ಕುರೆ, ಮತ್ತೊಂದು ಹಣ್ಣು ಎಲ್ಲ ಇಟ್ಕೊಂಡಿದ್ದೀವಿ ಸರ್. ಇದ್ದಕ್ಕಿದ್ದಂಗೆ ಒಂದು ನೋಟಿಸ್ ಬಂದಿದೆ. ಅದು GST ಕಡೆಯಿಂದ ನೋಟಿಸ್ ಅಂತ ಇದೆ. ನಾವು ₹1 ಕೂಡ ಬೆಂಕಿ ಬಣ್ಣ ತಗೊಂಡ್ರು, ₹1 ಹಣ್ಣು ತಗೊಂಡ್ರು ಫೋನ್ಪೇ ಮಾಡ್ತಾರೆ. ಈಗ ಗೊತ್ತಿದ್ದಂಗೆ ಡಿಜಿಟಲ್ ಇಂಡಿಯಾ ಅಂತ ಹೇಳಿದ್ದಾರೆ ಇವರು, ಎಲ್ಲದೂ ಫೋನ್ಪೇಲೇ ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲ. ಇದಕ್ಕೆ ನೋಟಿಸ್ ಬಂದಾಗ ಅದರಲ್ಲಿ GST ಬಿಲ್ ಒಂದು ಕಟ್ಟಬೇಕಂತ 39,64,964 ಬಂದಿದೆ. ಹಾಂ, ಇದು ನಮಗೇನು ಗೊತ್ತಾಗ್ತದೆ. ನಾವು ಸ್ವಲ್ಪ ಹೊಟ್ಟೆಪಾಡು ಗಣ್ಯ ಅಂತ ಜೀವನ ಮಾಡ್ಕೊಂಡಿದ್ದೇವೆ. ಇದು ನಮಗೆ ಯಾವ ರೀತಿ ಕಟ್ಟಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮಗಿದು ಇದ್ರ ಬಗ್ಗೆ ನಮ್ಗೇನು ಗೊತ್ತೇ ಇಲ್ಲ. ಇದು ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಹೋಗಿ ವಿಚಾರಿಸಿದ್ರ, ಯಾಕೆ ಇಷ್ಟು ಹಣ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದ್ರ ಅನ್ನೋದು ಏನಾರು ಆಗಿದೆಯಾ? ಇಲ್ಲ, ಅವರು ನೀವು ಆದಷ್ಟು ಬೇಗ ಇದನ್ನು ನಿಮ್ಗೆ ರಿಪ್ಲೈ ಮಾಡಬೇಕಂದೇಳಿ ಅವರು ನೋಟಿಸ್ ಕಟ್ಟಿದ್ದಾರೆ. ನಾವು ಇನ್ನೂ ಎಲ್ಲಿ ಹೋಗಿಲ್ಲ. ನಾವು ಈಗ ನಮ್ಮ ಕಾರ್ಮಿಕ ಪರಿಷತ್ ರವಿಯಣ್ಣ ಜೊತೆ ಬಂದು ಮಾತಾಡಿದ್ದೇವೆ. ಇದು ಏನು ನೋಡ್ಬೇಕು, ಇನ್ನೇನು ಮಾಡೋಕೆ ಗೊತ್ತಾಗ್ತಾ ಇಲ್ಲ ನಮಗೆ. ನಿಮ್ಮ ಮುಖಾಂತರ ಏನೋ ಮಾಡ್ಬೇಕು ನೋಡ್ತಿದ್ದೇವೆ. ನಿಮ್ಮ ಹೆಸರು ಹೇಳಿ ಸರ್.